ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ದಿ ಲಾಂಗ್ ಟೈಮ್ ಮತ್ತೆ ನಾವೊಂದು ಟ್ರಾವೆಲ್ ವಿಡಿಯೋ ಮಾಡೋಕೆ ಹೋಗ್ತಾ ಇರೋದು. ಒಂದು ಸ್ವಲ್ಪ ಲಾಂಗ್ ಟೈಮ್ ಆಗೋಗಿದೆ, ಅದರಲ್ಲದೆ 6 ಮಂತ್ ಗ್ಯಾಪ್ ಆಗಿರೋದು. ಅದರಲ್ಲದೆ ನಾವಿವಾಗ ಬಂದಿರೋದು ಟರ್ಮಿನಲ್ 2 ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ನಮಗೆ ಮೇಯ್ನಾಗಿ ಬೇಕಾಗಿರೋದೆ ಈ ಟರ್ಮಿನಲ್ 2ನೇ ನೋಡಬೇಕಾಗಿದೆ ಅಂತ ಅಂದ್ಕೊಂಡಿದ್ದು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಆದ್ರೂ ನಾನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ನೋಡಿ ಕರೆಕ್ಟಾಗಿ ಟರ್ಮಿನಲ್ 2ಗೆ ಬುಕ್ ಮಾಡ್ಕೊಂಡಿದ್ದು. ಟರ್ಮಿನಲ್ 2ನ ನೋಡೋವಂಥ ಅದೃಷ್ಟ ಬಂದೇ ಬಿಡ್ತು. ನೋಡವ, ಇವಾಗ ನಾವು ಬೋರ್ಡಿಂಗ್ ಪಾಸ್ನೆಲ್ಲ ತಗೊಂಡು ಇವಾಗ ಸೆಕ್ಯೂರಿಟಿ ಚೆಕಿಂಗ್ ಹೋಗ್ತಾ ಇದ್ದೀನಿ. ಸೆಕ್ಯೂರಿಟಿ ಚೆಕಿಂಗ್ ಆದಮೇಲೆ ಮತ್ತೆ ನಾನು ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಸಿಗೋಣ. ಸೆಕ್ಯೂರಿಟಿ ಚೆಕಿಂಗ್ ಮಾಡಿ ಇವಾಗ ತಾನೇ ಜಸ್ಟ್ ಬಂದು ಎಲ್ಲರೂ ಸೆಕ್ಯೂರಿಟಿ ಚೆಕಿಂಗ್ನ ಮಾಡಿಸಿ ಇವಾಗ ಎಲ್ಲರೂ ಗ್ರೂಪೇ ಹೋಯ್ತಾ ಇರೋದು. ನಾರ್ಮಲ್ ವಾರಣಾಸಿಗೆ ಯಾವ ಗ್ರೂಪ್ ಆಗಿದೋ ಅದಕ್ಕೆ ಎಕ್ಸ್ಟ್ರಾ ಇನ್ನು 2 ಮೆಂಬರ್ಸ್ ಅಲ್ಲ 3 ಮೆಂಬರ್ಸ್ ಆ್ಯಡ್ ಆಗಿರೋದು. ಹಾಗೆ ಇಲ್ಲಿ ನೋಡಿ ಎಲ್ಲರೂ ಚೇತನ್ ಅಂತ ಮೇಯ್ನು ನನಗೆ ಯಾವಾಗಲೂ ಲಾಗಲಿನ ತೋರಿಸೋದೇ ಇಲ್ಲ ಅಂತ ಹೇಳೋದು. ಇವಾಗ ನೋಡಿ ತೋರಿಸಿದ್ರೆ ಮಾತಾಡಲ್ಲ. ನಾವೇನಪ್ಪ ಮಾಡವ, ಬ್ಲಾಗಲ್ಲಿ ಸ್ಟೇಟಸ್ ಹಾಕಿ ಒಂದು ಸ್ವಲ್ಪ ಪ್ರಮೋಷನ್ ಮಾಡವ ಅಂದರೆ ಮಾಡಲ್ಲ ನೋಡ. ಹಾಗೆ ಇವನಂತೂ ಮಹಾನ್ ಭಾವ, ಇವನಂತೂ ಹೇಳಿ ಹೇಳ್ತಾನೆ. ಇವನ್ನ ತೋರಿಸಿದಕ್ಕೆ ಬಾಂಗ್ಲಸ್ಸಿನ ಕುಡಿದ್ಬಿಟ್ಟು ಲಾಸ್ಟ್ ಟೈಮಲ್ಲಿ ಹೆಂಗೆ ಆಡಿದ್ದ ನೀವೇ ನೋಡಿದ್ರ. ಇವಾಗ್ಲೂ ಅಲ್ಲಿ ಯಾವ ಥರ ಲಸ್ಸಿ ಅಂತ ಹೊಡಿಯಲ್ಲ, ಒಯ್ತಾರೆ ಎಲ್ಲಿಗೆ ಅಂತ ಹೋಯ್ತಾ ಹೇಳ್ತೀನಿ. ಹಾಗೆ ನಮ್ಮ ಧನುಷ್ ಆರ್ ಗೌಡ, ನಮ್ಮ ಮೇಯ್ನ್ ಫೈನಾನ್ಸ್ ಅಮೌಂಟ್ ಎಲ್ಲ ಇವ್ರ ಹತ್ರನೇ ಇರೋದು. ಇವರೇ ನಮ್ಮನ್ನ ಫುಲ್ಲು ಅಮೌಂಟ್ ಮಾಡ್ಕೊಳ್ಳೋದು. ಹೀರೋ ಗೊತ್ತಲ್ಲ, ಮೇನ್ ಹೀರೋ. ಹಾಗೆ ನಮ್ಮ NGC ಮ್ಯಾನೇಜರ್, ಮೈಸೂರಲ್ಲಿ ಯಾರಿರ್ತಾರೋ NGC ಅವ್ರ ಮ್ಯಾನೇಜರ್ ರಮೇಶ್ ಬೈಕಾ ಅಂದರೆ ಮೂಡ ಗ್ರೌಂಡಲ್ಲಿ ಹೆವಿ ಫೇಮಸ್ಸು. ಅದಕ್ಕೋಸ್ಕರ ರಮೇಶ್ ಬೈಕ್ ಅವ್ರನ್ನ ಇಲ್ಲೇ ತೋರಿಸ್ತಾ ಇದ್ದೀನಿ, ನನ್ನ ಅಣ್ಣ. ಹಾಗೆ ಇನ್ನೂ ಇಬ್ಬರು ಬರಬೇಕು, ಇನ್ನೂ ಇಬ್ಬರು ಸೆಕ್ಯೂರಿಟಿ ಚೆಕಿಂಗ್ನ ಮಾಡ್ತಾ ಇದ್ದಾರೆ. ಹಾಗೆ ಹಿಂದ್ಗಡೆ ವಾಟರ್ ಫಾಲ್ಸ್ ಅಂತೂ ಅದ್ದೂರಾಗೈತೆ. ಅದಕ್ಕೂ ಮುಂಚೆ ನಾವು ಲಾಂಜ್ಗೆ ಹೋಗ್ಬೇಕಲ್ವಾ. ಕಾರ್ಡ್ ಅಂತೂ ಜಾಸ್ತಿ ಅಂತೂ ತಂದಿಲ್ಲ. ಕಾರ್ಡ್ಗಳನ್ನ ಸ್ವಲ್ಪ ನೋಡೋಣ ಯಾವ್ಯಾವ ಕಾರ್ಡ್ಗಳು ಆಗುತ್ತೆ ಅಂತ ಹೋಯ್ತಾ ತೋರಿಸ್ತೀನಿ. ಆದರೆ ಯಾವುದೇ ರೀತಿ ಗೀಟಿಂಗ್ಸ್ ಅಂತೂ ಇಲ್ಲ. ಒಂದು ಸ್ವಲ್ಪ ನೈಟ್ ಟೈಮಲ್ಲಿ ಬಂದಿದ್ರೆ ಇನ್ನೂ ಅದ್ದೂರೇ ಕಾಣಿಸಿರೋದು ಏರ್ಪೋರ್ಟು. ಆದರೆ ನಾವು ಬಂದಿರೋದು ಡೇ ಟೈಮು, ಇನ್ನೂ 2 ಅವರ್ ಇದೆ ಫ್ಲೈಟ್ಗೆ. ಅದಕ್ಕೋಸ್ಕರ ಆರಾಮಾಗಿ ಓಡಾಡ್ತಾ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಲಾಂಜಸ್ಗೂ ಸಹ ಕರ್ಕೊಂಡು ಹೋಗ್ತೀನಿ, ಏನೇನು ತಿಂತೀವಿ ಅಂತ. ಹಾಗೆ ನನ್ನ ಇನ್ನೂ ಇಬ್ಬರಲ್ಲ 3 ಜನ ಅನಿಸುತ್ತೆ, 3 ಜನ ಫ್ರೆಂಡ್ಸ್ಗಳು ಅಲ್ಲಿ ನಿಂತಿದ್ದಾರೆ. ಬರೋಣ, ಬಂದಾಗ ಮೀಟ್ ಮಾಡಿಸ್ತೀನಿ. ಅಲ್ಲಿವರೆಗೂ ಆದ್ರೂ ಎಲ್ಲರೂ ಎಂಜಾಯ್ ಮಾಡ್ತವ್ರೆ. ಇವಾಗ ನಮ್ಮ ಆದರ್ಶ್ ಅವರು ಬಂದಿದ್ದಾರೆ. ಆದರ್ಶ್ ಅಂತೂ ಮೇಯ್ನು. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ನಮ್ಮ ಹೀರೋ ಅಂತೂ ಈ ಸಲ ಜಿಗಿಮಗ. ಹಾಗೆ ನಮ್ಮ ಆದರ್ಶ್ ಅದು ನೋಡ್ರಪ್ಪ. ಹಾಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳು ಇಬ್ಬರು. ಇವನು ಚೈಲ್ಡ್ಹುಡ್ಡೇ. ಇವರು 3ನೇ ಕ್ಲಾಸಲ್ಲಿ. ಇವರಿಬ್ರು ಗೊತ್ತಲ್ಲ, ಅಜಾದು ಕಾಲಗಳಿಂದ ಫ್ರೆಂಡ್ಸ್ಗಳು. ಅದಂತೂ ಹೇಳಬಲ್ಲೆ. ಹೆಂಗವ್ರು ನೋಡಿ ಇಬ್ಬರು. ಏನು ಜಿಗಿಮಗ. ಏರ್ಪೋರ್ಟ್ ಅಂದ್ಬಿಟ್ಟು ಹೆಂಗೆ ಬಂದ ನೋಡಿ. ಐ ಬನ್ನಿ ಆಯ್ತು. ಇವಾಗ ನಾವು ಹೋಗ್ಬೇಕಾಗಿರೋದು ಲಾಂಜಸ್ಗೆ. ಬನ್ನಿ, ಲಾಂಜಸ್ದು ಯಾರ್ಯಾರು ಕಾರ್ಡ್ ಆಗುತ್ತೋ ಅವರು. ಆದರೆ ಕಾರ್ಡು ಯಾರಿಗೆ ಅಕ್ಸೆಪ್ಟ್ ಆಗುತ್ತೋ, ಅಸೆಸ್ ಆಗುತ್ತೋ ಅವರು ಅದೃಷ್ಟ ಮಾಡಿರ್ತಾರೆ. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಂಜಾಯ್ ಮಾಡೋಣ, ಬನ್ನಿ ಹೋಗೋಣ. ಎಲ್ಲರೂ ಇವಾಗ ಫೋಟೋಶೂಟ್ನ ಮಾಡ್ಕೊಂಡು ಟರ್ಮಿನಲ್ 2 ಅಲ್ಲಿ ಇವಾಗ ಲಾಂಚ್ ಕಡೆ ಹೋಗ್ತಾ ಇದ್ದೀವಿ. 080 ಲಾಂಚ್. ನೋಡೋಣ ಎಲ್ಲಿ ಯಾವ ಕಡೆ ಐತೆ ಅಂತ ನನಗಂತೂ ಗೊತ್ತಿಲ್ಲ. ಬಂದಿರೋದೇ ಫಸ್ಟ್ ಟೈಮು ಈ ಟರ್ಮಿನಲ್ 2ಗೆ. ನೋಡೋಣ ಯಾವ ಕಡೆ ಐತೆ ಅಂತ. ಏನಾದರೂ ಪರ್ಚೇಸ್ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ಮಾಡ್ಬೋದು ಅದು ಮಾಡೋವಂಥ ಅಷ್ಟಿದ್ರೂ ನಾವು ಮಾಡೋಕ್ಕೋಗಲ್ಲ. ಇಲ್ವಾಗಿರೋದು ಕಣಪ್ಪ, ಲಾಂಜಸ್ಗೆ ಕಾರ್ಡ್ಗಳನ್ನ ಕೊಡಿ ಅಂತಾರೆ. ನಾನು 3 ತಿಂಗಳ ಹಿಂದೆನೇ ಇವರಿಗೆ ಕಾರ್ಡ್ ಮಾಡಿಸ್ಕೊಳ್ಳಿ ಲಾಂಜ್ಗೆ ಅಂದರೆ ಇಲ್ಲ, ಅದು ಇದು ಅಂದ್ಬಿಟ್ಟು ಡೌಗಳು ಮಾಡ್ಬಿಟ್ಟ. ಇವಾಗ ಬಂದ್ಬಿಟ್ಟು ನಂಗೊಂದು ಕಾರ್ಡ್ ಕೊಡು ಅಂತಾನೆ. ಇವೆಲ್ಲ ನಾವು ಹಿಂಗೆ ಕೇಳಿಸ್ಕೊಂಡು ಹಿಂಗೆ ಬಿಟ್ಬಿಡ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ನೋಡೋಣ ಯಾರ್ದು ಅಸೆಸ್ ಆಗುತ್ತಂತ ಗೊತ್ತಿಲ್ಲ. ನನ್ನ ಹತ್ರ ಒಂದು ಕಾರ್ಡ್ ಇದೆ, ಅದಂತೂ ವಿತೌಟ್ ಸ್ಪೆಂಡಿಂಗು ಅದು ಅಸೆಸ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇವಾಗ ಲಾಂಚ್ ಕಡೆಗೆ ಹೋಗೋಣ. ನೋಡಿ
ನಮ್ಮ ಗ್ರೂಪ್ ಬಾಯ್ಸ್ಗಳು ಎಲ್ಲ ಹೆಂಗೆ ಜಿಗಿಮಗ ಎಲ್ಲ ರೆಡಿಯಾಗಿ ಈ ಸಲ ಹೈಟಾಗಿ ಹೋಗ್ತಾ ಇದ್ದಾರೆ. ಆದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ಇನ್ನೂ ಯಾರಿಗೂ ಡಿಸ್ಕ್ಲೋಸೇ ಮಾಡಿಲ್ಲ. ಆದ್ರೂ ಹೇಳ್ತಾ ಹಂಗೆ ನಮ್ಮ MGC ಮ್ಯಾನೇಜರ್ ಬೈಕ್ ಅವರು ಸಹ ಜಿಗಿಮಗ ಅವರು ಹೇಳ್ತಾನೆ ಇಲ್ಲೇ 18 ಲಾಂಚ್ ಹತ್ರ ಬಂದೇ ಬಿಟ್ಟಿದ್ದೀವಿ. ಅದರಲ್ಲೂ ಅಲ್ಲದೆ ಟರ್ಮಿನಲ್ 2 ಅಲ್ಲಿ ಇಂಟರ್ನ್ಯಾಷನಲ್ಲು ಡಿಪಾರ್ಚರು ಬೇರೆ ಕಡೆ ಇದೆ, ಹಾಗೆ ಡೊಮೆಸ್ಟಿಕ್ಕು ಬೇರೆ ಕಡೆ ಇದೆ. ಹಾಗೆ ಇವಾಗ ನಾವು 080 ಲಾಂಜಸ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಬನ್ನಿ ನೋಡೋಣ ಏನಾಗುತ್ತೆ, ಅಸೆಸ್ ಆಗುತ್ತಾ ಇಲ್ವಾ ಅಂತ. ಲಾಂಜ್ ಕಾರ್ಡು 4 ಇತ್ತು, 4ಅಲ್ಲಿ 2 ವರ್ಕ್ ಆಯಿತು. ಬೈಕನ್ನು ಬಂದೆ, ಇನ್ನೂ 2 ಅಸೆಸ್ ಆಗಬೇಕಾಯ್ತು. ಅದು ವಿತೌಟ್ ಸ್ಪೆಂಡಿಂಗು ಆಗಬೇಕಾಗಿತ್ತು. ಅದೇನಕ್ಕೆ ಒಂದು ಆಗಿಲ್ಲ ವಿತೌಟ್ ಸ್ಪೆಂಡಿಂಗು. ಏನಾರು ತಿನ್ನೋ ಅನ್ಲಿಮಿಟೆಡು, ಎಷ್ಟಾರು ತಿನ್ನೋ, ಡೋಂಟ್ ವರಿ. ಹಾಗೆ ನನ್ನ ಹತ್ರ ಇದ್ದಿದ್ದು ಆ್ಯಕ್ಸಿಸ್ ಬ್ಯಾಂಕ್ ಆರಿಜೆಂಟಲ್ ಕಾರ್ಡು, ಅದು ವಿತೌಟ್ ಸ್ಪೆಂಡಿಂಗು ಆರಾಮಾಗಿ ಎಷ್ಟಾರ ತಿನ್ಬೋದು. ಎಷ್ಟಾರ ಅಂದರೆ ಪರ್ ಕ್ವಾರ್ಟರ್ ಅದು 8 ಇರಬೇಕು, ಅಷ್ಟನ್ನು ಸಹ ಈ 3 ತಿಂಗಳಲ್ಲಿ ಇದು ಮಾಡ್ಬೋದು. ಹಾಗೆ ಇವಾಗ ನಾವು ಬಂದಿರೋದು ಕ್ವಾರ್ಟರು ಅದ್ದೂರಿಯಾಗಿ ಐತೆ. ಆದ್ರೂ ನೀನು ಫುಡ್ ಕೋರ್ಟ್ ಬಾ, ಎಲ್ಲ ಕಡೆ ಇಲ್ಲಿ ನೋಡಿಲಿ, ಈ ಕಡೆ ಸೈಡು ಬಾ, ಕರ್ಕೊಂಡೋಗ್ತೀನಿ. ಎಣ್ಣೆ ಐತೆ ಹೋಗ್ತೀನಿ. ಕೊಟ್ಟರೆ ಒಂದು ಹಾಫ್ ಕೊಡ್ತಾರೆ ಕಣ, ಒಂದು ಕ್ವಾಟ್ರು. ಬನ್ನಿ ಇವಾಗ ಲಾಂಚ್ ತೋರಿಸ್ತೀವಿ ನೋಡ್ರಪ್ಪ. ಲಾಂಜ್, ಡೊಮೆಸ್ಟಿಕ್ ಲಾಂಜ್. ಇಲ್ಲಿ ಸಲಾಡ್ಸು ಎತ್ಕೋ ಬಾ, ಪ್ಲೇಟ್ ಎತ್ಕೊಂಬಂದು ಎತ್ಕೊಂಡು ಸಲಾಡ್ಸ್ ಎತ್ಕೋ ಬೇಕಾರೆ. ಇಲ್ಲಿ ಕಾಫಿ ಬೇಕಾ, ಕಾಫಿ ಇರ್ತದೆ. ಬಿಸಿನೀರು ಬೇಕಾ ನೋಡು, ಬಿಸಿನೀರು. ಹಾಟ್ ವಾಟರ್ ಕೊಟ್ಟರೆ ಹಾಟ್ ವಾಟರ್ ಬರ್ತದೆ ಇದರಲ್ಲಿ. ಓಕೆ, ಇಲ್ಲಿ ತಿಂಡಿಗಳು. ಕೇಸರಿ ಬಾತು, ಬನಾನಾ, ಇದು ಕೋಲ್ಡ್ ಮಿಲ್ಕು, ಇದು ಕುಕ್ಕೀಸ್. ಏನು ಗುರು ಈ ಸಲ ಏನು ಎಗ್ಗೆ ಇದ್ದದ, ವೆಜ್ಜೇ ಇಲ್ವಾ? ವೆಜ್ ಐತೆ ಗುರು, ಜಾಸ್ತಿನೇ ಐತೆ. ಇಡ್ಲಿ ಇನ್ನು ತರಾವರಿ ಐತೆ. ಇಲ್ಲಿ ಮೈಸೂರು ಮಸಾಲೆ ಹೇಳ್ಬೇಕಾರೆ ತಿನ್ನು, ಮೈಸೂರು ಮಸಾಲೆ ಹೇಳಿ ಕೊಡ್ತಾರೆ. ಎತ್ಕೋ, ಪ್ಲೇಟ್ ಎತ್ಕೋ, ಒಂದು ಪ್ಲೇಟ್ ಎತ್ಕೊಂಡು ಇದನ್ನ ಹೇಳಿ ಕೊಡ್ತಾರೆ. ನೋಡ್ರಪ್ಪ, ಸಲಾಡ್ಸ್ಗಳಂತೂ ವೆರೈಟಿ ಸಲಾಡ್ಸ್ಗಳಿದೆ. ಅದರಲ್ಲೂ ಸಲಾಡ್ಸ್ಗಳನ್ನ ನಾನು ಎತ್ಕೋಬೇಕು ಅಂದರೆ ಒಂದು ಈ ಸಲಾಡ್ ಎತ್ಕೊಂಡು ಇನ್ನೊಂದು ಯಾವುದಾದ್ರೂ ಒಂದನ್ನು ಎತ್ಕೋಬೇಕಷ್ಟೆ. ಇದನ್ನು ತಗೊಂಡು ಹಾಗೆ ಇದೊಂದು ವೆರೈಟಿ ಮಾಡೋಣ. ಏನೋ ವೆರೈಟಿ ಆಗಿದೆ ಒಟ್ಟಿನಲ್ಲಿ ಈ ಸಲ ಅಂತೂ ಹೇಳಬಲ್ಲೆ. ಸಾಕು, ಇವಾಗ ಇಷ್ಟು ತಿನ್ನೋಣ, ಇಷ್ಟು ತಿಂತ ಬರೋಣ. ಹಾಗೆ ಇಲ್ಲೊಂದು ಕುಕ್ಕೀಸ್ಗಳಿದೆ ಕಣಪ್ಪ. ಕುಕ್ಕೀಸು, ಒಂದು ಕುಕ್ಕೀಸ್ನ ಎತ್ತಿ ಹಾಕೊಂಡು, ಇದೊಂದು ಕುಕ್ಕೀಸ್ನ ಎತ್ತಿ ಇಲ್ಲಿ ಹಾಕೊಂಡು ಲಾಂಜ್ಗಿನ ಹೋಗೋಣ. ಇನ್ನೊಂದು ಸ್ವಲ್ಪ ಆಮೇಲೆ ಬಂದು ತಿನ್ನೋಣ, ಡೋಂಟ್ ವರಿ. ಹಾಗೆ ಸ್ಪೂನ್ ಯಾವ ಕಡೆ ಐತೆ? ಸ್ಪೂನ್ ಎಲ್ಲಿದೆ? ಇನ್ನೂ ಎಲ್ಲ ಐತೆ ವೆರೈಟಿ. ನೋಡೋಣ. ಓಕೆ, please agree, sir. By the time you can correct from the other side, we do the same count. Somebody is there. That side is it? Yeah. Okay. I'll just get you. ನೋಡ್ರಪ್ಪ, ಅದ್ದೂರಿಯಾಗೈತೆ. ರಮೇಶ ಇಲ್ಲಿಗೆ ಬಾ. ಅಲ್ಲಿ ನಮ್ಮ ಮೈಕ್ಳುಗಳೆಲ್ಲ ಅಲ್ಲಿ ಕೂತಿ. ರಾಹುಲ್ ನೋಡಿ, ಎಲ್ಲ ಅಲ್ಲಿ ಕೂತ್ಬಿಟ್ಟವ್ರೆ. ನಾನು ಇಲ್ಲಿ ಕೂತಿದ್ದೀನಿ. ನಮ್ಮ ರಮೇಶ್ ಬೈಕ ಅಲ್ಲಿದ್ದಾನೆ. ಒಟ್ಟಿನಲ್ಲಿ ನಾನು ಬಂದಾಗಂತೂ ಇದಂತೂ ಮಿಸ್ ಆಗೇ ಆಗಿಲ್ವೇನೋ. ಲಾಂಜಿಗೆ ಬಂದಾಗೆಲ್ಲ ನನ್ನ ಕಾರ್ಡು ಅಸೆಸ್ ಆಗೈತೆ. ಅದೇ ನನಗೆ ಖುಷಿ ಅಂತಕ್ಕಂಥ ವಿಷಯ. ಇನ್ನೊಂದು ಬೇಸರ ವಿಷಯ ಅಂದರೆ ಅವರು ಸಿಗ್ತಾನೆ ಇಲ್ವಲ್ಲ ಅಂತ ನಂಗೆ ಡೌಟು. ಇನ್ನೇನು ಮಾಡೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಅಂದ್ಕೊಂಡೆ ಇಲ್ಲಿ
ಅನ್ಕೊಂಡೆ ಸಲಾಡ್ಸ್ಗಳು ಇಟ್ಟವ್ರು ಅಂತ. ಸಲಾಡ್ಸ್ ಇನ್ನೂ ಸಿಕ್ಕಿಲ್ಲ, ಒಟ್ಟಿನಲ್ಲಿ ಇವ ಅಂತ ಸಿಗ್ತವೆ. ಒಂದೇ ಸಲ ಡೈರೆಕ್ಟು ಮೇನ್ ಕೋರ್ಸ್ಕೊಬಾರ್ದು, ನಿಧಾನ ತಿನ್ಕೊಂಡು ಬತ್ತಾ ಮೇನ್ ಕೋರ್ಸಿಗೆ ಬರಬೇಕು. ತಿನ್ನೋಣ ಇದನ್ನ. ಟೇಸ್ಟ್ ಅಂತ ಅದ್ದೂರಿ ಆಗುತ್ತೆ ಗುರು. ಇದೇನು ಇಟ್ ಈಸ್ ಗುಡ್. ಸುಮಾರು ಸಲ ಹೇಳ್ತೀನಿ ಅವ್ರಿಗೆ, ನಾವು ಏರ್ಪೋರ್ಟ್ಗೆ ಹೋಗ್ತಾಯಿದ್ದೀವಿ ಅಂದರೆ ಒಂದು ಪರ್ಪಸ್ಗೆ ಒಂದು ಕಾರ್ಡರ್ ಮಾಡಿಸ್ಕೊಂಡಿರಿ, ಆರಾಮಾಗಿ ಹೋಗಿ ತಿನ್ಕೊಂಡು ಬರೋಣ ಅಂತ. ಯಾರು ಕೇಳೋಲ್ಲ. ನಾವು ಒಬ್ಬ ಮಾಡ್ಕೊಂಡವನೇ, ಆದರೆ ಕಾರ್ಡ್ನೇ ಎತ್ಕೊಬಂದಿಲ್ಲ. ಅನ್ಫಾರ್ಚುನೇಟಾಗಿ ಒಬ್ಬ ಮಿಸ್ ಆಯಿತು. ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಬರ್ತಾ ಇದ್ದಾರೆ ಬೈಕ ಎಲ್ಲನೂ ಚಟ್ನಿ ಗಿಟ್ನಿ ಹಾಕೊಂಡು ಆ ಕಡೆ ಬರ್ತಾವ್ರೆ. ಅಲ್ಲಿ ನೋಡಿ, ಅಲ್ಲಿ ನಿಂತವ್ರು ನೋಡಿ ಹೆಂಗೆ ರೆಡಿ ಮಾಡ್ಕೋದವನೇ ಎಲ್ಲ. ಬರ್ತಾರೆ ರೀ ನಾನಕ್ಕೆ, ನನಗೂ ಹಾಕ್ಸ್ಕೊಬತ್ತವನೆ. ನನಗೂ ಹಾಕ್ಸ್ಕೊಬತ್ತವನ ಅವನು. ನಾನೇನು ಹಂಗೆ ಬರ್ತಾನೆ ಅಂದ್ಕೊಂಡ್ರೆ ನನಗೂ ಹಾಕ್ಸ್ಕೊಂಡು ಮೈಸೂರು ಮಸಾಲ ಹಾಕ್ಸ್ಕೊಬತ್ತಾನೆ. ಹಂಗಾರೆ ಅವನೇ ತಿಂತಾನೆ ಬನ್ನಿ ಇವಾಗ. ಇದ್ರ ಜೊತೆಗೆ ಇದ್ರ ಜೊತೆಗೆ ಖಾರ ಚಟ್ನಿ ಐತಲ್ಲಿ, ಬೇರೆ ಇನ್ನೊಂದು ಕೆಂಪು ಅದನ್ನ ಅದು ಚೆನ್ನಾಗಿರ್ತದೆ. ಇನ್ನೊಂದು ಟೇಸ್ಟ್ ಮಾಡೋಣ ಇವಾಗ, ಬೇರೆ ಯಾವುದಾದ್ರೂ ಇನ್ನೊಂದು ಟೇಸ್ಟ್ ಮಾಡೋಣ. ಬಿಸಿಬೇಳೆ ಬಾತು. ಬಿಸಿಬೇಳೆ ಬಾತು, ಖಾರ ಬೂಂದಿ, ಏನಂತ ಗೊತ್ತಿಲ್ಲ. ಟೇಸ್ಟ್ ಮಾಡೋಣ ಇದೊಂದಿನ, ಇದೇನು ಅಂತ. ಓಕೆ, ಏಕ್ ಸೇವ್ ಕೂಡ ಇದೆ, ಮಸಾಲ ಸೇವ್. ಒಂದು ಸ್ವಲ್ಪ ಸೇವೇನು ಬೇಡ ನನಗೆ, ಅವಶ್ಯಕತೆ ಇಲ್ಲ ಸೇವು. ಮತ್ತು ಇಡ್ಲಿ ಇಷ್ಟ. ಇಡ್ಲಿ ಇಷ್ಟು ವೆರೈಟಿ ನೋಡೋಣ, ವೆರೈಟಿಯಾಗಿ.
ಅದಾಯಿತು. ಇವಾಗ ನೆಕ್ಸ್ಟು ಮೈಸೂರು ಮಸಾಲೆ ದೋಸೆ. ಬಂದಾಗಿದ್ದನ್ನ ತಿನ್ನಲಿಲ್ಲ ಅಂದರೆ ತೃಪ್ತಿನೇ ಇಲ್ಲ. ನಾವು ಮೈಸೂರವರು, ಅಲ್ಲಿ ಮಸಾಲೆ ದೋಸೆ ಅಂತೀವಿ. ಏರ್ಪೋರ್ಟ್ ಲಾಂಜಸ್ ಬಂದಾಗ ಮೈಸೂರು ಮಸಾಲೆ ಅಂದರೆ ಮಾತ್ರ ಕರೆಕ್ಟಾಗಿ ಮಸಾಲೆ ದೋಸೆ ಥರ ನಮ್ಮ ಸೈಡ್ ಥರ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ನೀವು ಬರೀ ಮಸಾಲೆ ದೋಸೆ ಅಂದರೆ ಡೈರೆಕ್ಟ್ ಸಾದಾ ಪ್ಲೇನ್ ಮಸಾಲೆ ದೋಸೆ ಕೊಟ್ಬಿಡ್ತಾರೆ. ಅದಕ್ಕೆ ಮತ್ತೆ ಇನ್ಯಾವುದಾದ್ರು ಇದ್ರೆ ನೋಡ್ಕೊಂಡು ಬರ್ತೀನಿ ಇಲ್ಲಿ. ಅಂತೂ ಇಂತೂ ಲಾಂಜಸ್ಸಿಂದ ಹೊರಡೋ ಟೈಮ್ ಬಂತು. ಇನ್ನೂ 1 hour ಇದೆ ಫ್ಲೈಟಿಗೆ. ಆದ್ರೂ ನಮ್ಮ ಫ್ರೆಂಡ್ಸ್ಗಳು, ನಮ್ಮ ಅಣ್ಣಂದ್ರುಗಳೆಲ್ಲ ಹಿಂದೆ ಕಾಣಿಸ್ತಾರೆ. ಕ್ಯಾಮ್ರಾ ಏನಕ್ಕೋ ಒಂಥರ ಬ್ಲರ್ ಆದಂಗೆ ಕಾಣಿಸ್ತೈತಲ್ಲ, ಲೈಟಿಂಗ್ಸ್ ಹೆವಿ ಹೊಡಿತೈತೆ. ಅದಕ್ಕೆ ಏನಾದರೂ ಬನ್ಗಿನ್ ತಿಂತೀಯ ರಮೇಶ್? ಬನ್ನು. ರಮೇಶ್ಗೆ ಎಲ್ಲ ಏನಿಲ್ಲ ಅಂತ ಕಾಫಿ ಕುಡ್ದಾಯಿತು. ಒಂದೊಂದು ಜ್ಯೂಸ್ ಎತ್ಕೊಬಿಟ್ರೆ ಸಾಕು. ಓಕೆ, ಅಷ್ಟೇ, ಇನ್ನೇನಿಲ್ಲ. ನಮ್ಮ ಪಯಣ ಇನ್ನೂ ಇಟ್ಕೊಂಗೆ ಕೈಲಿ ಇಟ್ಕೊಳ್ಳಲ್ಲ. ಇನ್ನು ನಮ್ಮ ಪಯಣ ನಮ್ಮ ಬೋರ್ಡಿಂಗ್ ಗೇಟ್ ಕಡೆಗೆ. ಲಾಂಜ್ ಮಾತ್ರ ಅದ್ಭುತ ಆಗೈತೆ ಗುರು. ಏನು ಗುರು ಇದು ಎಂಟ್ರಿ ನೋಡಿ ಹೆಂಗೈತೆ, ಚೆನ್ನಾಗೈತಲ್ಲ. ಹಾಗೆ ಬಿಸ್ನೆಸ್ ಕ್ಲಾಸ್ದು ಐತೆ, ಅದರೊಳಗೆ ಬಿಸ್ನೆಸ್ ಕ್ಲಾಸ್ದು ಐತೆ. ಅಲ್ಟ್ರಾ ಪ್ರೀಮಿಯರ್ ಕಾರ್ಡ್ ಬೇಕು, ಆದರೆ ಕಾರ್ಡ್ ಇಲ್ಲ. ಇಲ್ಲಿ ಯಾವುದ್ಯಾವುದೋ ಇದೆ. ನಮ್ಮ ಸ್ನೇಹಿತರಾದಂತಹ ಅಲಿಯಾಸ್ ರಾಮು, ಸಾಗರ್, ಕುಡ್ಕ ದಯಾನಂದ್, ನೋಡ್ರಪ್ಪ 3 ಬ್ರ್ಯಾಂಡಲ್ಲಿ ಯಾವುದು ಬೇಕು ನೋಡಿ ಹೆಂಗಿದ್ದಾವೆ. ತರಲ್ಲ ಅಂತ ನಿಮಗೆ ಗೊತ್ತು, ನಾನು ತರಲ್ಲ. ಒಟ್ಟಿನಲ್ಲಿ ನಿಮ್ಮ ಬ್ರ್ಯಾಂಡ್ಗಳು ವೆರೈಟಿ ಬ್ರ್ಯಾಂಡ್ಗಳು ಇಲ್ಲವೇ ನಮ್ಮಂದ್ರ ನೋಡ್ಕೊಬಿಡಿ. ಈಸ್ಕೊಬೋದು ನಾನು, ಆದರೆ ಬೇಡ ನನಗೆ. ಆದರೆ ಇಲ್ಲೇ ಕುಡಿಬೇಕು, ಆದರೆ ನಮಗೆ ಅದು ಲೆಕ್ಕಕ್ಕೆ ಬರಲ್ಲ. ಏನು ಮಾಡೋಕ್ಕಲ್ಲ. ನನಗೆ ಅದ್ರ ಬಗ್ಗೆ ನಾಟ್ ಇಂಟ್ರೆಸ್ಟೆಡ್. ನನಗೆ ಕುಡಿಯೋವಂಥ ಇದೇ ಇಲ್ಲ, ನಂಗೆ ಕುಡಿಬೇಕು ಅಂತ ಅನಿಸ್ಲೂ ಇಲ್ಲ ಇಲ್ಲಿವರೆಗೂ. ಬೇಡ. ನಮ್ಮ ಡಿಪಾರ್ಚರ್ ನಾವು ಎಲ್ಲಿಗೆ ಹೋಯ್ತಾ ಇರೋದಂತ ಇನ್ನೂ ಹೇಳಿಲ್ಲಲ್ಲ ನಾನು. ಹೇಳ್ತೀನಿ ಬನ್ನಿ. ಇನ್ನು ಇಲ್ಲಿಗೆ ವಾರಣಾಸಿನೂ ಹಾಕೋರು. ಇನ್ನು ಏರ್ ಇಂಡಿಯಾ ಲಾಂಜು ಆಯಿತಾ? ಗುರು ಹಿಂಗೈತೆ ಅದು ಏರ್ ಇಂಡಿಯಾ ಲಾಂಜು. ಯಾವ ಕಡೆ ಆಯಿತು? ನಡಿ ಹೋಗೋಣ. ಇನ್ನೇನು ಕಡೆಗೆ ಇದೆಲ್ಲ ಹೋಯ್ತದೆ ಬೋರ್ಡಿಂಗ್ ಗೇಟ್. ಓಪನ್ ಆಯಿತು, ಬೋರ್ಡಿಂಗ್ ಗೇಟಿಗೆ ಓಪನ್ ಆಯಿತು. ಓಪನ್ ಆಯಿತು. ನಾವು ಆಚೆಗೆ ಬಂದು ಇವಾಗ ಅವ್ರನ್ನ ಹುಡುಕ್ಬೇಕಣಪ್ಪ. ನನ್ನ ಹತ್ರ ಇದ್ದಿದ್ದ ಕಾರ್ಡ್ಗಳು ಯಾವ್ಯಾವ ಇದಾಯಿತು ಅಂದರೆ, ನನ್ನ ಹತ್ರ ವರ್ಲ್ಡ್ ಸಫಾರಿ ಇತ್ತು, ಈ ಕಾರ್ಡುವೇ ಯೂಸ್ ಆಗಲಿಲ್ಲ. ಲಾಂಜ್ ಇದೆ, ಅದದು ಸ್ಪೆಂಡಿಂಗ್ ಮಾಡಬೇಕು. ಆದರೆ ಬಂದಿದ್ದೇ ಈ ತಿಂಗಳು. ವಿತೌಟ್ ಸ್ಪೆಂಡಿಂಗ್ ಯೂಸ್ ಆಗಬೇಕಾಗಿತ್ತು, ಆದರೆ ಆಗಿಲ್ಲ. ಹಾಗೆ ಇದು ಆರಿಜೆಂಟಲ್ ಕಾರ್ಡು. ಇದಂತೂ ಟ್ರಾವೆಲ್ಗೆ ಬೆಸ್ಟ್ ಕಾರ್ಡು ನನ್ನ ಪ್ರಕಾರ. ಇದು ವಿತೌಟ್ ಸ್ಪೆಂಡಿಂಗು ಆರಾಮಾಗಿ ಲಾಂಜ್ನ ಯೂಸ್ ಮಾಡ್ಬೋದು. ಹಾಗೆ ಇನ್ನೊಂದು ಮೈಝೋನ್ ಕಾರ್ಡು ಮತ್ತು ಇನ್ನೊಂದು ಮೇಕ್ ಮೈ ಟ್ರಿಪ್ದು ಅದು ಒಂದಿದೆ. ಅದು ವಿತೌಟ್ ಸ್ಪೆಂಡಿಂಗ್ ಇದುವೆ. ಆದರೆ ಇವತ್ತು ಈ ತಿಂಗಳು ಏನಕ್ಕೆ ಇದು ವರ್ಕ್ ಆಗಲಿ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟು ಕಾರ್ಡ್ ಇತ್ತು. ಇನ್ನೂ 2 ಕಾರ್ಡ್ ಇದೆ, ಅದನ್ನ ನಾನು ಸ್ಪೆಂಡ್ ಮಾಡಿಲ್ಲ ಅಂತ ಆ ಕಾರ್ಡನ್ನ ತಂದಿಲ್ಲ. ಆದರೆ ಇವಾಗ ಎಲ್ಲರೂ ಎಲ್ಲೆಲ್ಲವ್ರೆ ಅಂತ ಹುಡುಕ್ಬೇಕು ಇವರು. ಅದೇ ನಮಗೆ ಇದಾಗಿರೋದು. ಇವರು ಇವಣ್ಣ ಲೈಟ್ ಹಾಕೋಣ ಪಣ ಅನ್ನಿಸ್ತಾರೆ ನಮಗೆ. ಆದ್ರೂ ರಮೇಶ್ ಬೇಕಾ ಫಸ್ಟ್ ಟೈಮ್ ಏರ್ಪೋರ್ಟ್ ಲಾಂಜ್ ಹೆಂಗಿತ್ತು ಹೇಳಿ? ಅವ್ರಿಗೆ ಹೇಳೋಕ್ಕಾಯ್ತಲ್ಲ, ಏನಕ್ಕೆ ಹೇಳಿ? ಗಂಟ್ಲು ಇನ್ಫೆಕ್ಷನ್ ಆಗಿ, ಗಂಟ್ಲು ನೋವಾಗಿ ಅವ್ರು ಜಾಸ್ತಿ ಮಾತಾಡೋಕ್ಕೆ ಆಯ್ತಾ ಇರಲಿಲ್ಲ. ಅದರಲ್ಲದೆ ಬಿಸ್ನೀರು ಬೇಕು ಅಂತಿದ್ರು. ಇಲ್ಲೆಲ್ಲಿ ಬಿಸ್ನೆಸ್ ಸಿಕ್ಕೋದು? ಲಾಂಜ್ಗೆ ಹೋಗ್ಬೇಕು, ಬಿಸ್ನೀರು ಲಾಂಜ್ಗೆ. ಅದಕ್ಕೆ ಲಾಂಜಿಗೆ ಕರ್ಕೊಂಡು ಹೋಗಿದ್ದೀನಿ ಅಂದ್ಬಿಟ್ಟು ಲಾಂಜಿಗೆ ಕರ್ಕೊಂಡೋಗಿದೆ. ಗೈಸ್ ಯಾವುದು ಬೇಕು ಅಂತ ನೋಡಿ. ನಮ್ಮದು ಬೋರ್ಡಿಂಗ್ ಗೇಟ್ ಎಷ್ಟು ನಂಬರ್ ನೋಡು, ಬೋರ್ಡಿಂಗ್ ಗೇಟ್ ನೋಡು. D22 ಅಂದರೆ ಈ ಕಡೆಗೆ.
ನಮ್ಮ ಬೋರ್ಡಿಂಗ್ ಗೇಟು ಈ ಕಡೆಗೆ. ಅವರೆಲ್ಲವ್ರಂತೆ ಬೋರ್ಡಿಂಗ್ ಗೇಟ್ ಹತ್ರ ಅವ್ರಂತ. ಅದೇ ಫೋನ್ ಮಾಡಿ ಕೇಳು ಎಲ್ಲವ್ರಂತ ಕೇಳೋದ. ಹಾಂ ಬನ್ನಿ ತೋರಿಸ್ಲಿ. ಟಿಫಿನ್ ಸೆಂಟರ್ ಝೂನ್. ಹಿಂಗೆ ಗುರು 2 ಜಿರಾಫೆಗಳು ನಿಲ್ಲಿಸ್ಬಿಟ್ಟವ್ರೆ ಇಲ್ಲಿ. ಬಾರಿಸ್ ಓಪನ್ 24/7. ನಮ್ಗೆ ಏನಿಗೆ ಗುರು ಇವೆಲ್ಲ, ಬೇಕಾದವ್ರಿಗೆ ಉಳಿತಾರೆ. ಗಿಲ್ಲಿ ಕಿಚನ್. In the darkness I could feel her thinking